ಪ್ರೆಗ್ನೆನ್ಸಿ ಆಗಾಕ ಕನ್ಸೀವ್ ಆಗಾಕ ಕಷ್ಟ ಆಕತಿ. ಆ ಟೈಮ್ ನಾವು ಯಾವಾಗಲೂ ಡಾಕ್ಟರ್ ಕಡೆ ಹೋಗ್ತೇವೆ. ಆ ಟೈಮ್ ಡಾಕ್ಟರ್ ಹೇಳ್ತಾರೆ ನಿಮ್ಗೆ ಫಾಲಿಕ್ಯುಲರ್ ಸ್ಟಡಿ ಮಾಡ್ಬೇಕ್ರಿ. ಈಗ ಫಾಲಿಕ್ಯುಲರ್ ಸ್ಟಡಿ ಅಂದ್ರು ಏನು, ಯಾಕೆ ಮಾಡ್ತಾರೆ, ಹೆಂಗೆ ಮಾಡ್ತಾರೆ, ಅದ್ರ ಬಗ್ಗೆ ಇವತ್ತು ಈ ವಿಡಿಯೋ ಒಳಗೆ ಡಿಟೇಲ್ ಒಳಗೆ ತಿಳ್ಕೊಳ್ಳೋಣ. ಹಲೋ, ಐ ಆಮ್ ಡಾಕ್ಟರ್ ಸುನೀತಾ ಲೋಡಾಯ, ಫರ್ಟಿಲಿಟಿ ಆ್ಯಂಡ್ ರಿಪ್ರೊಡಕ್ಟಿವ್ ಸ್ಪೆಷಲಿಸ್ಟ್ ಆ್ಯಂಡ್ ಪ್ರಾಕ್ಟಿಸಿಂಗ್ ಗೈನಕಾಲಜಿಸ್ಟ್ ಸಿನ್ಸ್ ಲಾಸ್ಟ್ 25 ಇಯರ್ಸ್. ಯಾವಾಗೂ ತಾನ ಮಕ್ಕಳು ಆಗಂಗಿಲ್ಲ. ಆ ಟೈಮ್ ನಾವು ಡಾಕ್ಟರ್ ಕಡೆ ಹೋಗ್ತೀವಿ. ಡಾಕ್ಟರ್ಗೆ ಹೇಳ್ತೀವಿ, ಮೇಡಮ್ ನಮ್ಗೆ ಪ್ರೆಗ್ನೆನ್ಸಿ ಕನ್ಸೀವ್ ಆಗಾಕ ಕಷ್ಟ ಆಗ್ತಾ ಇದೆ. ಆವಾಗ ಡಾಕ್ಟರ್ ನಿಮ್ದು ಬ್ಲಡ್ ಟೆಸ್ಟ್ ಮಾಡ್ತಾರೆ. ಆಮೇಲೆ ಹೇಳ್ತಾರೆ ಫಾಲಿಕ್ಯುಲರ್ ಸ್ಟಡಿ ಮಾಡ್ಬೇಕ್ರಿ. ಫಾಲಿಕ್ಯುಲರ್ ಸ್ಟಡಿ ಅಂದ್ರೂ ಏನು? ಫಾಲಿಕ್ಯುಲರ್ ಸ್ಟಡಿ ಅಂದ್ರೆ ಫಾಲಿಕಲ್ದ ಸ್ಟಡಿ. ಫಾಲಿಕಲ್ ಅಂದ್ರೆ ಏನು? ಫಾಲಿಕಲ್ ಅಂದ್ರೆ ಇಟ್ ಈಸ್ ಅ ಫ್ಲೂಯಿಡ್ ಫೀಲ್ಡ್ ಸ್ಯಾಕ್. ಅಂದ್ರೆ ಒಂದು ಗಂಟೆ ಇರ್ತೈತಿ, ಅದ್ರೊಳಗೆ ಫ್ಲೂಯಿಡ್ ಇರ್ತೈತಿ, ನೀರು ಇರ್ತೈತಿ. ಅದನ್ನ ನಾವು ಸ್ಟಡಿ ಮಾಡ್ತೀವಿ ಸ್ಕ್ಯಾನಿಂಗ್ ಒಳಗೆ. ಇದು ಹೆಂಗೆ ಗ್ರೋತ್ ಆಕತಿ ಅದನ್ನ ನಾವು ಚೆಕ್ ಮಾಡ್ತಾ ಇರ್ತೀವಿ. ಈ ಫಾಲಿಕಲ್ ಒಳಗೆ ಎಗ್ ಇರ್ತೈತಿ, ಅಂಡ ಇರ್ತೈತಿ. ಅದ ಪ್ರಕಾರ ಅದ ಯಾವಾಗಲೂ ಇದು ಫಾಲಿಕಲ್ ದೊಡ್ಡ ಸೈಜ್ ಆಕತಿ, ಎಷ್ಟು ಬೇಕಷ್ಟು ಮ್ಯಾಚ್ಯೂರ್ ಆಕತಿ. ಆವಾಗ ಇದು ಹೊಡಿತತಿ, ಆಮೇಲೆ ಎಗ್ ರಿಲೀಸ್ ಆಕತಿ. ಇದು ಎಗ್ ನಾರ್ಮಲ್ ಕಣ್ಣಿಗೆ ಕಾಣಂಗಿಲ್ಲ. ಇದು ಎಗ್ ಭಾಳ ಸಣ್ಣ ಇರ್ತೈತಿ, ಸೈಜ್ 120 ಮೈಕ್ರಾನ್ಸ್ ಅಷ್ಟು ಸಣ್ಣ ಎಗ್ ಇರ್ತೈತಿ. ಇದು ನಾರ್ಮಲಿ ಕಣ್ಣಿಗೆ ಕಾಣಂಗಿಲ್ಲ. ಅದಕ್ಕೆ ನಾವು ಸ್ಕ್ಯಾನಿಂಗ್ ಒಳಗೆ ಏನು ನೋಡ್ತೀವಿ ಅದು ಫಾಲಿಕಲ್ ಇರ್ತೈತಿ. ಇದು ಫಾಲಿಕಲ್ ಹೆಂಗೆ ಗ್ರೋತ್ ಆಗಾಕತೈತಿ ಮತ್ತು ಬೀಜ ಒಡ್ಯಾಕ್ತೈತಿ ಇಲ್ಲ, ಅದು ಅಷ್ಟು ನಮ್ಗೆ ಗೊತ್ತಾಕತಿ. ಈಗ ನಾರ್ಮಲ್ ಹೆಣ್ಮಕ್ಳದ ಶರೀರದ ರಚನೆ ಹೆಂಗೆ ಇರ್ತೈತಿ ಜಸ್ಟ್ ನೋಡೋಣ. ಹೆಣ್ಮಕ್ಳ ಶರೀರ ಒಳಗೆ ಒಂದು ಗರ್ಭಚಲ ಇರ್ತೈತಿ, 2 ಬಾಜುಗೆ 2 ಟ್ಯೂಬ್ ಇರ್ತೈತಿ, 2 ಅಂಡಾಶಯ ಇರ್ತೈತಿ, ಓವರಿ. ಈ ಅಂಡಾಶಯ ಒಳಗೆ ಓವರಿ ಒಳಗೆ ಸಣ್ಣ ಫಾಲಿಕಲ್ಸ್ ಇರ್ತಾವೆ. ಆಮೇಲೆ ಪೀರಿಯಡ್ ಆದಮೇಲೆ ಆಫ್ಟರ್ ಮೆನ್ಸಸ್ ಇದ್ರ ಒಳಗೆ ಫಾಲಿಕಲ್ ಗ್ರೋತ್ ಆಗಾಕ ಸ್ಟಾರ್ಟ್ ಆಕತಿ. ಸ್ಲೋಲಿ ಗ್ರೋತ್ ಆಗಾಕ ಸ್ಟಾರ್ಟ್ ಆಕತಿ. ಜನರಲಿ 7ನೇ ದಿವಸ 8ನೇ ದಿವಸ ಇದರ ಒಳಗಿಂದ 1 ಫಾಲಿಕಲ್ ದೊಡ್ಡ ಆಕತಿ. ಯಾವಾಗ 1 ಫಾಲಿಕಲ್ ದೊಡ್ಡದಾಕತಿ ಆವಾಗ ನ್ಯಾಚುರಲಿ ರಿಮೈನಿಂಗ್ ಫಾಲಿಕಲ್ ಸಣ್ಣ ಆಗ್ಬಿಡ್ತತಿ. ಆಮೇಲೆ ಇದು ದೊಡ್ಡ ಫಾಲಿಕಲ್ ಯಾವಾಗೂ ಸೈಜ್ ಅಪ್ರಾಕ್ಸಿಮೇಟ್ಲಿ 16 to 21 mm, ಅಂದಾಜ 16 ಇಂದ 21 mm ಯಾವಾಗ ಸೈಜ್ ಆಕತಿ ಆ ಟೈಮ್ ಹೊಡಿತತಿ. ಇದು ಹೊಡೆದ ಮೇಲೆ ಇದ್ರಾಗಿಂದ ಎಗ್ ರಿಲೀಸ್ ಆಕತಿ. ಇದು ಎಗ್ ಫೆಲೋಪಿಯನ್ ಟ್ಯೂಬ್ ಕ್ಯಾಪ್ಚರ್ ಮಾಡ್ತತಿ. ಈಗ ಯಾವಾಗಲೂ ಇದು ಸ್ತ್ರೀ ಬೀಜ ಹೊಡಿತತಿ. ಆ ಪ್ರೊಸೀಜರ್ಗೆ ನಾವು ಓವ್ಯುಲೇಷನ್ ಅಂತಾರೆ. ಈ ಪ್ರೊಸೆಸ್ ಓವ್ಯುಲೇಷನ್ ನಮ್ಗೆ ಸ್ಕ್ಯಾನಿಂಗ್ ಒಳಗೆ ಗೊತ್ತಾಕತಿ. ಈಗ ಫಾಲಿಕ್ಯುಲರ್ ಸ್ಟಡಿ ಯಾಕೆ ಮಾಡ್ತಾರೆ, ಹೆಂಗೆ ಮಾಡ್ತಾರೆ ಅದನ್ನು ನೋಡೋಣ. ಈಗ ಫಾಲಿಕ್ಯುಲರ್ ಸ್ಟಡಿ ಹೇಳಿದ ಪ್ರಕಾರ ಇದು ಫಾಲಿಕಲ್ದ ಸ್ಟಡಿ. ಫಾಲಿಕಲ್ ಹೆಂಗೆ ಗ್ರೋತ್ ಆಗಾಗ್ತೈತಿ ಅದನ್ನು ನಾವು ಸ್ಕ್ಯಾನಿಂಗ್ ಮೂಲಕ ನೋಡ್ತೀವಿ. ಈ ಪ್ರೊಸೀಜರ್ಗೆ ಫಾಲಿಕ್ಯುಲರ್ ಸ್ಟಡಿ ಅಂತಾರೆ. ಇದು ಫಾಲಿಕ್ಯುಲರ್ ಸ್ಟಡಿ ಅಬ್ಡಾಮಿನ್ ಹೊಟ್ಟೆ ಒಳಗಿಂದ ಮ್ಯಾಲಿಂದ ಮಾಡ್ಬೋದು. ಈ ಸ್ಕ್ಯಾನಿಂಗ್ಗೆ TAS ಟ್ರಾನ್ಸ್ ಅಬ್ಡಾಮಿನಲ್ ಸೋನೋಗ್ರಫಿ ಅಂತಾರೆ. ಮತ್ತು ಇದು ಸ್ಕ್ಯಾನಿಂಗ್ ತಳಗಿಂದ ಮಾಡಿದ್ರೆ ವಜೈನ ಒಳಗಿಂದ ಮಾಡಿದ್ರೆ ಈ ಪ್ರೊಸೀಜರ್ಗೆ TVS ಟ್ರಾನ್ಸ್ ವಜೈನಲ್ ಸೋನೋಗ್ರಫಿ ಅಂತಾರೆ. ಯಾವಾಗೂ ನಾವು ಸ್ಕ್ಯಾನಿಂಗ್ ಮ್ಯಾಲಿಂದ ಮಾಡ್ತೀವಿ, ಅಬ್ಡಾಮಿನಿಂದ ಮಾಡ್ತೀವಿ, ಅದು ಸ್ಕ್ಯಾನಿಂಗ್ ಫಾಲಿಕ್ಯುಲರ್ ಸ್ಟಡಿಗೆ ಯೂಶ್ವಲಿ ಅಕ್ಯುರೇಟ್ ಇರೋಂಗಿಲ್ಲ. ಮತ್ತು ನೀವು ಸ್ಕ್ಯಾನಿಂಗ್ ತಳಗಿಂದ ಮಾಡಿದ್ರೆ ವಜೈನ ಒಳಗಿಂದ ಮಾಡಿದ ಸ್ಕ್ಯಾನಿಂಗ್ ಒಳಗೆ ನಮ್ಗೆ ಫಾಲಿಕಲ್ ಕರೆಕ್ಟ್ ಸೈಜ್ ಗೊತ್ತಾಕತಿ. ಅದಕ್ಕೆ ಯಾವಾಗಲೂ ಜನರಲ್ ನಾವು ಫಾಲಿಕ್ಯುಲರ್ ಸ್ಟಡಿ TVS ಸ್ಕ್ಯಾನಿಂಗ್ ಒಳಗೆ ಮಾಡ್ತೀವಿ. ಆಮೇಲೆ ನಾವು ಇದಕ್ಕೆ ಸ್ಕ್ಯಾನಿಂಗ್ ಯಾಕೆ ಮಾಡ್ತೀವಿ? ಇದು ಫಾಲಿಕ್ಯುಲರ್ ಸ್ಟಡಿ ಒಳಗೆ ನಮ್ದು ಫಾಲಿಕಲ್ ಅಂದ್ರೆ ಸ್ತ್ರೀ ಬೀಜ ಕರೆಕ್ಟ್ ಗ್ರೋತ್ ಆಗ್ತತಿನ ಇಲ್ಲ, ಎಷ್ಟು ಸೈಜ್ ಗ್ರೋತ್ ಆಗಾಗ್ತೈತಿ, ಕರೆಕ್ಟ್ ಐತಿನ ಇಲ್ಲ. ಅಕಸ್ಮಾತ್ ಕಡಿಮೆ ಸೈಜ್ ಇದ್ರೆ ನಾವು ಎಕ್ಸ್ಟ್ರಾ ಇಂಜೆಕ್ಷನ್ ಕೊಡ್ಬೇಕು ಏನು ಬ್ಯಾಡ್ರಿ, ಅದನ್ನು ನಾವು ಡಿಸಿಷನ್ ತಗೊತೀವಿ. ಆಮೇಲೆ ಎಷ್ಟು ಬೇಕು ಅಷ್ಟು ಫಾಲಿಕಲ್ ಐತಿಲ್ಲ. ಒಂದೊಂದ್ಸಲ ಏನಾಕತಿ ನಾವು ಇಂಜೆಕ್ಷನ್ ಕೊಟ್ಟ ಮೇಲೆ ಒಂದೊಂದ್ಸಲ ಹೈಪರ್ ಸ್ಟಿಮ್ಯುಲೇಷನ್ ಆಗೋದೇ ಚಾನ್ಸ್ ಇರ್ತೈತಿ. ಅದಕ್ಕೆ ಹೆಚ್ಚಿಗೆ ಬೀಜ ಐತೇನಿಲ್ಲ ಅದನ್ನು ನಮ್ಗೆ ಸ್ಕ್ಯಾನಿಂಗ್ ಒಳಗೆ ಗೊತ್ತಾಕತಿ. ಆಮೇಲೆ ಯಾವ ಟೈಮ್ಗೆ ಬೀಜ ರಪ್ಚರ್ ಆಗ್ಬೋದು, ಯಾವ ಟೈಮ್ ಓವ್ಯುಲೇಷನ್ ಆಗ್ಬೋದು, ನಮ್ಗೆ ಎಲ್ಲ ಎಕ್ಸಾಕ್ಟ್ ಗೊತ್ತಾಕತಿ. ಅದಕ್ಕೆ ನಾವು ಫಾಲಿಕ್ಯುಲರ್ ಸ್ಟಡಿ ಮಾಡ್ತೀವಿ. ಇದು ಇಂಪಾರ್ಟೆಂಟ್ ಇದೆ. ಈಗ ನಾವು ಫಾಲಿಕ್ಯುಲರ್ ಸ್ಟಡಿ ಹೆಂಗೆ ಮಾಡ್ತೀವಿ? ಫಸ್ಟ್ ಯಾವಾಗಲೂ ಲೇಡಿಗೆ ಪೀರಿಯಡ್ ಆಕತಿ. ನಾವು ಪೇಷಂಟ್ಗೆ 2ನೇ ದಿವಸ ಇಲ್ಲಾಂದ್ರೆ 3ನೇ ದಿವಸ ಮೆನ್ಸಸ್ ಆದಮೇಲೆ ಕರಿತೀವಿ. ಆ ದಿವಸ ಸ್ಕ್ಯಾನಿಂಗ್ ಮಾಡ್ತೀವಿ. ಆ ಸ್ಕ್ಯಾನಿಂಗ್ಗೆ ಬೇಸ್ ಲೈನ್ ಸ್ಕ್ಯಾನ್ ಅಂತಾರೆ. ಆ ದಿವಸ ನಾವು ಸ್ಕ್ಯಾನಿಂಗ್ ಒಳಗೆ ಓವರಿ ಒಳಗೆ ಅಂಡಾಶಯ ಒಳಗೆ ಏನು ಸಿಸ್ಟ್ ಇಲ್ಲ ಅದು ಕನ್ಫರ್ಮ್ ಮಾಡ್ತೀವಿ. ಆಮೇಲೆ ಅವ್ರಿಗೆ ನಿಂದ್ರಾ ಗುಳಿಗೆ ಸ್ಟಾರ್ಟ್ ಮಾಡ್ತೀವಿ. ಆಮೇಲೆ ಸ್ತ್ರೀ ಬೀಜ ಹೆಂಗೆ ಗ್ರೋತ್ ಆಕತಿ ಅದನ್ನು ಮಾನಿಟರ್ ಮಾಡ್ತೀವಿ. ಪೇಷಂಟ್ಗೆ ನಾವು 7ನೇ ದಿವಸ ಆಮೇಲೆ ಕರಿತೀವಿ. ಆಮೇಲೆ 7ನೇ ದಿವಸ ಆದಮೇಲೆ ಒಂದಿನ ಬಿಟ್ಟು ಒಂದು ದಿವಸ ಪೇಷಂಟ್ಗೆ ದವಾಖಾನೆಗೆ ಹೋಗ್ಬೇಕ್ರಿ. ಇದ್ರ ಒಳಗೆ ಫಾಲಿಕಲ್ದ ಗ್ರೋತ್ ಹೆಂಗೈತಿ ನಾವು ಮಾನಿಟರ್ ಮಾಡ್ತೀವಿ. ಸಪೋಸ್ ಫಾಲಿಕಲ್ದ ಗ್ರೋತ್ ಎಷ್ಟು ಬೇಕಷ್ಟು ಇಲ್ಲ ಅಂದ್ರೆ ನಾವು ಎಕ್ಸ್ಟ್ರಾ ಇಂಜೆಕ್ಷನ್ಸ್ ಗುಳಿಗೆ ಡೋಸ್ ಹೆಚ್ಚಿಗೆ ಮಾಡ್ಬೋದು, ಅದೇ ಪ್ರಕಾರ ಮಾಡ್ತೀವಿ. ಆಮೇಲೆ ಎಷ್ಟು ಫಾಲಿಕಲ್ ಗ್ರೋತ್ ಆಗಾಗ್ತೈತಿ ಅದನ್ನು ಚೆಕ್ ಮಾಡ್ತೀವಿ. ಯಾವಾಗೂ ಸೈಜ್ ಫಾಲಿಕಲ್ದ ಸೈಜ್ 16 to 21 mm. ಈ ಫಾಲಿಕಲ್ಗೆ ನಾವು ಮ್ಯಾಚ್ಯೂರ್ ಫಾಲಿಕಲ್ ಹೇಳ್ತೀವಿ.
ಡಾಮಿನೆಂಟ್ ಫಾಲಿಕಲ್ ಇಷ್ಟು ಸೈಜ್ ಯಾವಾಗ ರೀಚ್ ಆಕತಿ ಆ ಟೈಮ್ ನಾವು ಸ್ತ್ರೀ ಬೀಜ ಹೊಡಿಬೇಕ ಸಲಾಗ ಇಂಜೆಕ್ಷನ್ ಕೊಡ್ತೇವೆ. ಆ ಇಂಜೆಕ್ಷನ್ ಕೊಟ್ಟ ಮೇಲೆ ಅದೇ ಪ್ರಕಾರ ನಾವು ಪೇಷಂಟ್ಗೆ ನಾವು IUIಗೆ ಕರಿತೇವೆ. ಅದಕ್ಕೆ ಈ ಸ್ಕ್ಯಾನಿಂಗ್ ಒಳಗೆ ನಾವು ಸೈಜ್ ಕರೆಕ್ಟ್ ಐತೇನಿಲ್ಲ, ಮತ್ತೇನು ಎಕ್ಸ್ಟ್ರಾ ಮೆಡಿಸಿನ್ಸ್ ಕೊಡ್ಬೇಕ್ರಿ, ಗ್ರೋತ್ ಕರೆಕ್ಟ್ ಐತೇನಿಲ್ಲ, ಎಕ್ಸ್ಟ್ರಾ ಫಾಲಿಕಲ್ಸ್ ಬರಾಕ್ತಾವೇನ್ರಿ, ಹೈಪರ್ಸ್ಟಿಮ್ಯುಲೇಷನ್ ಐತೇನ್ರಿ, ಇದು ಎಲ್ಲ ನಮ್ಗೆ ಗೊತ್ತಾಕತಿ. ಅದಕ್ಕೆ ನಾವು ಪೇಷಂಟ್ಗೆ ಜನರಲಿ ರಿಪೀಟೆಡ್ಲಿ ಫಾಲಿಕ್ಯುಲರ್ ಸ್ಟಡಿಗೆ ನಾವು ಕರಿತೇವೆ. ಇದು ಹಗಲೆಲ್ಲ ನೀವು ಹಾಸ್ಪಿಟಲ್ಗೆ ಹೋಗ್ಬೇಕಾಕತಿ. ಆಮೇಲೆ ಅದೇ ಪ್ರಕಾರ ಯಾವಾಗಲೂ ಓವ್ಯುಲೇಷನ್ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ, ಆ ಟೈಮ್ ನಾವು ಪೇಷಂಟ್ಗೆ IUI ಅಡ್ವೈಸ್ ಮಾಡ್ತೇವೆ. ಜನರಲಿ ಇದು ಫಾಲಿಕ್ಯುಲರ್ ಸ್ಟಡಿ ಯಾರು ಪೇಷಂಟ್ಗೆ PCOD ಐತಿ, ಪೀರಿಯಡ್ಸ್ ಇರ್ರೆಗ್ಯುಲರ್ ಓವ್ಯುಲೇಷನ್ ಎಕ್ಸ್ಪೆಕ್ಟ್ ಮಾಡ್ತೀವಿ, ಆ ಪೇಷಂಟ್ಗೆ ಇದು ಭಾಳ ಯೂಸ್ಫುಲ್ ಆಕತಿ. ಸಪೋಸ್ ರಿಮೈನಿಂಗ್ ಫ್ಯಾಕ್ಟರ್ಸ್ ನಾರ್ಮಲ್ ಐತಿ, ಹಸ್ಬೆಂಡ್ ಫ್ಯಾಕ್ಟರ್ ನಾರ್ಮಲ್ ಐತಿ, ಬಟ್ ಪೀರಿಯಡ್ಸ್ ಇರ್ರೆಗ್ಯುಲರ್ ಐತಿ, ಹಂಗಿದ್ರೆ ಇದು ಫಾಲಿಕ್ಯುಲರ್ ಸ್ಟಡಿ ಜಾಸ್ತಿ ಯೂಸ್ಫುಲ್ ಆಕತಿ. ಜನರಲಿ ಫಾಲಿಕ್ಯುಲರ್ ಸ್ಟಡಿ ಯಾರು ಪೇಷಂಟ್ಗೆ IUI ಮಾಡ್ಬೇಕಾ ಇಲ್ಲಾಂದ್ರೆ IVF ಮಾಡ್ಬೇಕಾ ಆ ಪೇಷಂಟ್ಗೆ ಅಷ್ಟು ಫಾಲಿಕ್ಯುಲರ್ ಸ್ಟಡಿ ಮಾಡೋದು ಜरूरत ಇರ್ತತಿ. ಅದಕ್ಕೆ ಇವತ್ತು ಈ ವಿಡಿಯೋ ಒಳಗೆ ಫಾಲಿಕ್ಯುಲರ್ ಸ್ಟಡಿ ಅಂದ್ರು ಏನು, ಯಾಕೆ ಮಾಡ್ತಾರೆ, ಹೆಂಗೆ ಮಾಡ್ತಾರೆ ಅದ್ರ ಬಗ್ಗೆ ನಾವು ಡಿಟೇಲ್ ಒಳಗೆ ನೋಡಿದ್ವಿ. ಇದೇ ಪ್ರಕಾರ ನಾವು ಪ್ರೆಗ್ನೆನ್ಸಿ, ಡೆಲಿವರಿ, ಗೈನ್ಯಾಕ್ ಮತ್ತು ಇನ್ಫರ್ಟಿಲಿಟಿ ವಿಡಿಯೋ ರೆಗ್ಯುಲರ್ಲಿ ಅಪ್ಲೋಡ್ ಮಾಡ್ತೀವಿ. ನೀವು ನೋಡ್ತಾ ಇರ್ರಿ. ನಿಮ್ಗೆ ಚಲೋ ಅನ್ಸಿದ್ರೆ ನೀವು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.